ಇಡೀ 57 ಗ್ರಾಮಗಳನ್ನ ನಾನು ಪಾದಯಾತ್ರೆ ಮಾಡಿ ಹಳ್ಳಿ ಹಳ್ಳಿಗೆ ಅವ್ರಿಗೆ ತಿಳಿಸಿ ಹೇಳಿದೆ. ಈಗ ಸುಮಾರು 80% ಮನೆಗಳಲ್ಲಿ ಹಸುಗಳನ್ನು ತಂದಿದ್ದಾರೆ. ನಿಮ್ ಪೀಳಿಗೆ ಹೋಯ್ತು, ಹೋಗ್ರಿ, ಸತ್ತು ಹೋಗ್ರಿ, ಆದ್ರೆ ಮಕ್ಕಳಿಗಾದ್ರೂ ಚೆನ್ನಾಗಿ ಬದುಕಲಿಕ್ಕೆ ಒಂದು ಹಸುವನ್ನು ತಗೊಂಡ್ ಬರ್ರಿ. ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟಾದ್ರೂ ಭೂಮಿಯಲ್ಲಿ ಎಲ್ಲವನ್ನೂ ಬರೀ ವಾಣಿಜ್ಯ ಬೆಳೆಗಳಿಗಾಗಿ ಇಡದೆ ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟಾದ್ರೂ ಭೂಮಿಯಲ್ಲಿ ಒಂದು ಅರ್ಧ ಎಕರೆನೋ 1 ಎಕರೆನೋ ಭೂಮಿಯಲ್ಲಿ ನಿಮ್ಮ ಹಸುವಿನ ಗೊಬ್ಬರ ಏನಿದೆ. ನಮ್ಮಲ್ಲಿ ಹಳೆ ಕಾಲದಲ್ಲಿ ಒಂದು ಪದ್ಧತಿ ಇತ್ತು, ಏನು ಅಂದ್ರೆ ಮದುವೆ ಆದ ನಂತರ, ಈಗ ಆದಿವಾಸಿಗಳಲ್ಲಿ ಈಗನೂ ಇದೆ ಅದು, ನಾನು ಹೋಗ್ತಿರೋದು ನಮ್ಮ ದೇಶದ ತುಂಬಾ ಕೆಲವು ಭಾಗಗಳಲ್ಲಿ ಅದು ಇವತ್ತು ಪದ್ಧತಿ ಇದೆ. ಮದುವೆ ಆದ ನಂತರ ಆ ಹೊಸ ನವದಂಪತಿಗಳನ್ನ ತಿಪ್ಪೆ ಮೇಲೆ ಕರ್ಕೊಂಡು ಹೋಗಿ ತಿಪ್ಪೆ ಪೂಜೆ ಅಂತ ಮಾಡಿಸ್ತಿದ್ರು. ತಿಪ್ಪೆ ಪೂಜೆ ಮಾಡಿಸಿ ಹೇಳ್ತಿದ್ರು, ತಮ್ಮ ಈ ತಿಪ್ಪೆಯನ್ನ ಎಷ್ಟು ಸಮೃದ್ಧವಾಗಿ ಇಟ್ಕೊಳ್ತೀಯಲ್ಲ ಅಷ್ಟು ನೀನು, ಇವಳು ನಮ್ಮ ಮನೆಯ ಲಕ್ಷ್ಮಿ, ಈ ತಿಪ್ಪೆ ನಮ್ಮ ಮನೆಯ ಲಕ್ಷ್ಮಿ, ಮಹಾಲಕ್ಷ್ಮಿ, ಇವಳನ್ನ ಎಷ್ಟು ಚೆನ್ನಾಗಿ ನೀನು ಕಾಪಾಡ್ತೀಯಲ್ಲ ಅಷ್ಟು ಶ್ರೀಮಂತನಾಗ್ತಿ ಅಂತ ಆ ನವದಂಪತಿಗಳಿಗೆ ಹೇಳ್ತಿದ್ರು. ಯಾಕೆ? ಈ ತಿಪ್ಪೆ ಗೊಬ್ಬರ ಹೊಲದಲ್ಲಿ ಹೋಗುತ್ತೆ, ಅವಾಗ ಒಳ್ಳೆ ಬೆಳೆ ಬರುತ್ತೆ, ಒಳ್ಳೆ ಬೆಳೆ ಬಂತು ಅಂದ್ರೆ ನಿನ್ನ ಮನೆ ಕಪಾಟ್ ತುಂಬುತ್ತೆ ಅಂತ ನಮ್ಮಲ್ಲಿ ಪದ್ಧತಿಗಳಿದ್ದು. ಈ ಊರಲ್ಲಿ ಯಾರ ಮನೆಯಲ್ಲೂ ತಿಪ್ಪೆಗಳಿಲ್ಲ. ತಿಪ್ಪೆಗಳಿಲ್ದಂತ ಹೊಲ ಹೇಗಾಗತ್ರಿ? ರೈತರು ಅಂದ್ರೆ ಈಗ ಮನೆಯಲ್ಲಿ ಇರದೇ ಇದ್ರೆ ಊರ ದಂಡೆಗೆ ತಿಪ್ಪೆಗಳು ಇರ್ತಿದ್ದು. ಈಗ ಮನೆಯಲ್ಲಿ ಒಲೆಗಳೇ ಇಲ್ಲ, ದನಗಳೂ ಇಲ್ಲ. ಆದ್ರೆ ಆದವನು ಕನಿಷ್ಠ 2 ದನಗಳನ್ನು ಕಟ್ಟಬೇಕು ಮನೆಯಲ್ಲಿ, ಸಗಣಿ ಮೂತ್ರ ಬೀಳ್ಬೇಕು ಮನೆಯಲ್ಲಿ, ಅದನ್ನು ಒಯ್ದು ತಿಪ್ಪೆಗೆ ಹಾಕ್ಬೇಕು, ಅದರ ಜೊತೆ ಇನ್ನಷ್ಟು ಬಯೋಮಾಸ್ ಹಾಕ್ಬೇಕು, ಹಾಕಿ ಒಳ್ಳೆ ಗೊಬ್ಬರ ತಯಾರು ಮಾಡ್ಬೇಕು. ಮಾಡಿ ಹೊಲಕ್ಕೆ ಹಾಕಿದ್ರೆ ಯಾವ ಪೆಸ್ಟಿಸೈಡ್ಗಳನ್ನು ಬೆಳೆಸೋ ಅವಶ್ಯಕತೆ ಇಲ್ಲ, ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ. ಬೆಳೆಗಳು ತುಂಬಾ ಚೆನ್ನಾಗಿ ಬರ್ತಾವು, ಆಮೇಲೆ ಸತ್ವಯುತವಾದಂತ ಬೆಳೆ ಬರ್ತಾವು. ನಿಮಗೆ ಅದಕ್ಕಿಂತಲೂ ಬೇಗ ಮಾಡ್ಬೇಕಾಗಿತ್ತು ಅಂದ್ರೆ ಒಂದು ಉಪಾಯ ಹೇಳ್ತೇನೆ. ಒಂದು 30 kg, ಇದಕ್ಕಿಂತಲೂ ಬೇಗ ನಿಮ್ಮ ಹೊಲ ಚೆನ್ನಾಗಿ ಮಾಡ್ಬೇಕಾಗಿತ್ತು ಅಂದ್ರೆ ಒಂದು 30 kg ಬೇವಿನ ಬೀಜ, ಒಂದು 10 kg ಕಡಲೆ ಹಿಟ್ಟು, ಒಂದು 2 kg ಬೆಲ್ಲ, ಆಮೇಲೆ ಬೇರೆ 3 ತರದ ಯಾವುದೇ ಬೇಳೆ ಕಾಳುಗಳನ್ನ ಬೀಸಿ ಅದರ ಹಿಟ್ಟನ್ನ 2 kg ಇದರಲ್ಲಿ ಹಾಕಿ ಇವನ್ನೆಲ್ಲ ಚೆನ್ನಾಗಿ ಸೇರಿಸಿ ಒಂದು ಬ್ಯಾರೆಲ್ನಲ್ಲಿ ಹಾಕಿ ಉಳಿದ ಭಾಗವನ್ನ ಗೋಕೃಪಾಮೃತದಿಂದ ಅಥವಾ ಜೀವಾಮೃತದಿಂದ ತುಂಬಿ ಬಿಡ್ರಿ. ತುಂಬಿ 1 ತಿಂಗಳು ಹಾಗೆ ಇಟ್ಟು ಬಿಡ್ರಿ. 1 ತಿಂಗಳ ನಂತರ ಇದು ಸುಮಾರು ನಿಮಗೆ 1 ಎಕರೆಗೆ ಆಗುವಷ್ಟು ದ್ರಾವಣ ತಯಾರಾಗುತ್ತೆ. ಈ ದ್ರಾವಣವನ್ನು ನಿಮ್ಮ ಭೂಮಿಗೆ ನೀವು ಒಂದು ವೇಳೆ ಕೊಟ್ರಿ ಅಂದ್ರೆ ನಿಮ್ಮ ಭೂಮಿಯಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇದೆಯೋ ಆ ಎಲ್ಲ ಪೋಷಕಾಂಶಗಳನ್ನು ತುಂಬುವ ಸಾಮರ್ಥ್ಯ ಇಷ್ಟರಲ್ಲಿದೆ. ತಾವು ಎಷ್ಟೋ ಖರ್ಚು ಮಾಡಿ ಏನೇನೋ ಹಾಕ್ತಿರ್ ಭೂಮಿಗೆ, ಆದ್ರೆ ಎಲ್ಲ ಪೋಷಕಾಂಶಗಳನ್ನು ಪೂರೈಸುವ ಸಾಮರ್ಥ್ಯ ಇದರಲ್ಲಿ ಬರುತ್ತೆ. ಅದಕ್ಕೆ ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಭೂಮಿಗೆ ಸಗಣಿ ಬೇಕು. ಸಗಣಿ ಬೇಕು. ಮನೆಯಲ್ಲಿ 1-2 ದೇಶಿ ಹಸುಗಳು ಬೇಕು. ಹಸುಗಳಿದ್ರೇನೆ ಅದು ಮಕ್ಕಳಿಗರ ಮನೆ, ರೈತರ ಮನೆ. ಇರದೇ ಇದ್ರೆ ಏನ್ ಮಾಡೋ? ರೈತರ ಮನೆಯಲ್ಲಿ 2 ಹಸುಗಳಿದ್ದು ಅಂತಂದ್ರೆ ಸ್ವಲ್ಪ 1 ಲೀಟರ್ 2 ಲೀಟರ್ ಹಾಲು ಕೊಡ್ತಿದ್ದು, ಹಾಲು ಮೊಸರು ಬರ್ತಿತ್ತು ಅಂದ್ರೆ, ಅದನ್ನು ಉಣ್ತಿದ್ರು ಅಂದ್ರೆ ಮನೆಯಲ್ಲಿ ಯಾವ ರೋಗಗಳು ಬರೋದಿಲ್ಲ. ಹೆಣ್ಮಕ್ಳಿಗೆ ಎನಿಮಿಯಾ ಅಂತ ರೋಗ ಇರುತ್ತೆ. ಅವರು ಹಿಮೋಗ್ಲೋಬಿನ್ ಯಾವಾಗ್ಲೂ 10 ದಾಟೋದಿಲ್ಲ, 10 ಒಳಗೆ ಇರುತ್ತೆ. ಚಿಕ್ಕ ಪುಟ್ಟ ರೋಗಗಳು ಸಹಿತ ತಕ್ಷಣ ಅವ್ರನ್ನ ಹಿಡ್ಕೊಂಡು ಬಿಡ್ತಾವ. ಯಾಕೆಂದ್ರೆ ಅವರಲ್ಲಿ ಶರೀರದಲ್ಲಿ ರಕ್ತ ಕಡಿಮೆ ಇದೆ. ಹಾಗಾದ್ರೆ ಈ ರಕ್ತ ಹೆಚ್ಚಾಗೋದಕ್ಕೆ ಏನ್ ಮಾಡ್ಬೇಕು? ದಿನಾಲು 1 ಗ್ಲಾಸ್ ಮಜ್ಜಿಗೆ ಕುಡಿಬೇಕ ತಾಯಂದಿರು. ಮಜ್ಜಿಗೆ ಕುಡಿದ್ರೆ ಕ್ಯಾಲ್ಸಿಯಂ ಸಿಗುತ್ತೆ. ಕ್ಯಾಲ್ಸಿಯಂನಿಂದ ನಮ್ಮ ಎಲುವುಗಳು ಗಟ್ಟಿ ಆಗ್ತಾವು. ಎಲುವುಗಳು ಗಟ್ಟಿ ಆಗೋದ್ರಿಂದ ರಕ್ತದ ಉತ್ಪತ್ತಿ ಚೆನ್ನಾಗಿದೆ. ರಕ್ತ ತಯಾರಾಗೋದು ನಮ್ಮ ಒಳ್ಳೆ ಎಲುವುಗಳಿಂದ, ಗಟ್ಟಿಯಾದಂತ ಎಲುವುಗಳಿಂದ. ಎಲುವುಗಳನ್ನ ಗಟ್ಟಿಗೊಳಿಸ್ಲಿಕ್ಕೆ ಕ್ಯಾಲ್ಸಿಯಂ ಬೇಕು, ಅದು ಮಜ್ಜಿಗೆಯಲ್ಲಿ ಸಿಗುತ್ತೆ.
ಯಾವುದೇ ರೈತರು ಸಹಿತ ಮಜ್ಜಿಗೆ ರೊಟ್ಟಿ ಮಜ್ಜಿಗೆ ಮುದ್ದೆ ನಾವು ಊಟ ಮಾಡ್ತಾ ಇದ್ರಿ ಅಂತಂದ್ರ ನಿಮ್ಮ ಮನೆ ಸಮೀಪನೂ ಯಾವ ರೋಗಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗಿದೆ. ಆದ್ರಿಂದ ತಾವು ಏನ್ ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು ಅಂತ ಅನ್ಸಿದ್ರೆ, ಏನ್ ಗುರುಗಳೇ ಇದ್ದಾದ್ರೂ ಏನ್ ಮಾಡೋದು, ಹೊರಟು ಹೋಗ್ತೀವಿ ಸಾಕು ಅಂತ ಅನ್ಸಿದ್ರೆ ಏನು ಮಾಡೋದು ಬೇಡ. ಈಗೇನ್ ಹಾಕ್ತಾ ಇದ್ದೀರಲ್ಲ, ಇನ್ನೊಂದು 10 ಚೀಲ ಹೆಚ್ಚು ಹಾಕ್ರಿ. ಆಮ್ಯಾಗ ಈಗ ಹಂದಿ ಮಾರಿ ಹಸುಗಳನ್ನು ಕಟ್ಟಿದಿರಲ್ಲ, ಇನ್ನೊಂದು 10 ತಂದು ಕಟ್ರಿ, ಮಕ್ಕಳಾಗೋದೇ ನಿಂತು ಹೋಗುತ್ತೆ. ನಾನು ಹೇಳೋದಿಲ್ಲ ಇದನ್ನ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡದ ವಿಜ್ಞಾನಿಗಳು ಹೇಳ್ಯಾರ, ನಾವು ಏನ ಹೇಳಿದ್ರು ಸಹಿತ ಅದು ಮೂಢನಂಬಿಕೆ ಅಂತ ಅನ್ನುವಂತ ಚಟ ನಮ್ಮಲ್ಲಿ ಬಹಳ ಮಂದಿಗೆ ಬಿದ್ದೈತಿ. ಭಾರತೀಯರು ಏನಾದ್ರೂ ಹೇಳಿದ್ರು ಅದರಲ್ಲಿ ಸ್ವಾಮಿಗಳು ಹೇಳಿದ್ರು ಇಂಥದ್ದಂದ್ರ ಅದು ಕಂದಾಚಾರ, ಮೂಢನಂಬಿಕೆ. ಅದ್ರಾಗ ನಮ್ಮಲ್ಲಿ ಕೆಲವೊಂದು ತಲಿಕೆಟ್ಟು ಸ್ವಾಮಿಗಳು ಸೇರ್ಯಾವ. ಕೆಲವೊಂದು ಸ್ವಾಮಿಗಳು ತಲೆ ಕೆಡಿಸ್ಕೊಂಡಾವ ಇದ್ರ ಸಲುವಾಗಿ. ಇದು ಕಂದಾಚಾರ, ಅದು ಕಂದಾಚಾರ. ಏನು ಕಂದಾಚಾರದ ದಿವಸ ಹುಟ್ಟಿತ್ತೋ ಏನೋ ಇದು ಅಂತ ನನಗನ್ಸುತ್ತೆ ಒಂದೊಂದ್ಸಾರಿ. ಹಾಗಿಲ್ಲ ನೋಡ್ರಿ, ನಮಗೆ ವಿಜ್ಞಾನ ಗೊತ್ತಿರದೆ ಇದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಅದರಿಂದ ಏನು ಉಪಯೋಗ? ಅದೇನ ಎಷ್ಟು ಕೊಡುತ್ತೆ? ಇದರಲ್ಲಿ ಏನಂತ ಅದು ಅದನ್ನೇ ತಿನ್ನುತ್ತೆ, ಇದು ಅದನ್ನೇ ತಿನ್ನುತ್ತೆ. ಇವತ್ತು ನಾನು ಹೋಗಿದ್ದೆ, ಸುವರ್ಣ ನ್ಯೂಸ್ ನಲ್ಲಿ ಒಂದು ಸಂದರ್ಶನ ಇತ್ತು. ಅಲ್ಲೊಬ್ಬ ಬಂದಿದ್ದ, ಇದು ಅದನ್ನೇ ತಿನ್ನುತ್ತೆ, ಅದು ಅದನ್ನೇ ತಿನ್ನುತ್ತೆ, ಇದು 4 ಕಾಲಿಂದು, ಅದು 4 ಕಾಲಿಂದ. ನಾನು ಹೇಳಿದೆ, RMP ಡಾಕ್ಟರ್ನು ಇರ್ತಾನೆ ಊರಲ್ಲಿ, BMS BHMS ಎಲ್ರಿಗೂ ಡಾಕ್ಟರ್ ಅಂತಾರೆ ಊರವರು. ಆಮೇಲೆ MBBS ನವನಿಗೂ ಡಾಕ್ಟರ್ ಅಂತಾರೆ, MD MS ಮಾಡಿದವನಿಗೂ ಡಾಕ್ಟರ್ ಅಂತಾರೆ. ಆಮೇಲೆ ಸೂಪರ್ ಸ್ಪೆಷಾಲಿಸ್ಟ್ ಮಾಡಿದವನಿಗೂ, ಅವನು 18 ವರ್ಷ ಕಲ್ತಿರ್ತಾನ, ಅವನಿಗೂ ಡಾಕ್ಟರ್ ಅಂತಾರೆ. ಹಾಗಾದ್ರೆ ಇವ್ರೆಲ್ಲರೂ ಈಕ್ವಲ್ನಾ? ನಾನು ಕೇಳಿದವ್ರು, ಇವ್ರೆಲ್ಲರೂ ಈಕ್ವಲ್ನಾ? ಎಲ್ಲರೂ ಡಾಕ್ಟ್ರೇ ಅಂತೆ. ಹಾಗಾದ್ರೆ ಈಕ್ವಲ್. ಆದ್ರಿಂದ ಈ ಜರ್ಸಿ ಹಸು, ದೇಶಿ ಹಸುಗಳಲ್ಲಿ ಅಂತರನೇ ಇಲ್ಲ. ಜರ್ಸಿ ದೇಶಿ ಹಸುಗಳು, ನಾನು ಒಂದು ಕಾಲಕ್ಕೆ 100 ಜರ್ಸಿ ಹಸುಗಳನ್ನು ಸಾಕಿದ್ದೆ. ಅದರ ಅನುಭವ ನನಗಿದೆ. ಅದನ್ನು ಭೂಮಿಗಾಗಿ ಅದರ ಗೊಬ್ಬರವನ್ನು ಬಳಸಿದ್ದೀನಿ ನಾನು. ನನ್ನ ಹತ್ರ 100 ಎಮ್ಮೆಗಳಿದ್ದು, ದಿವಸಕ್ಕೆ 20 ಲೀಟರ್ ಹಾಲು ಕೊಡುವಂತ ಎಮ್ಮೆಗಳು. ಜರ್ಸಿ ಹಸುಗಳು ದಿವಸಕ್ಕೆ 30 ಲೀಟರ್ ಹಾಲು ಕೊಡುವಂತ ಹಸುಗಳು. ಇವನ್ನೆಲ್ಲ ಮಾಡೇ ನಾನು ಇಲ್ಲಿಗೆ ಬಂದಿದ್ದೀನಿ. ಇವತ್ತು ನನ್ನ ಹತ್ರ 1000-1500 ದೇಶಿ ಹಸುಗಳಿವೆ. ಏನೂ ಕೊರತೆ ಇಲ್ಲ. ದಿನ 1,50,000 ಖರ್ಚಿದೆ, ಆದ್ರೆ ಎಂದೂ ಕಡಿಮೆ ಬಿದ್ದಿಲ್ಲ. ಆ ಹಸುಗಳೇ ನನ್ನನ್ನು ಸಾಕ್ತಾವ, ನಾನು ಹಸುಗಳನ್ನ ಸಾಕಿಲ್ಲ. ರೈತರಾದವರು, ರೈತರ ಮನ್ಯಾಗ ಹಸುಗಳಿಲ್ಲ ಅಂದ್ರೆ ಅದೆಂತ ರೈತನ ಮನಿ? ತಿಪ್ಪೆ ಇರದಿದ್ರೆ ಅದೆಂತ ರೈತನ ಮನಿ? ಅದು ಕಾಳು ಕಡಿ ನೆಟ್ಟು ಇರದೇ ಇದ್ರೆ ಅದೆಂತ ರೈತನ ಮನಿ? ಏನ್ ದಾರುದ್ ಬಾಟ್ಲಿ ಅವನ ಮನಿ ಒಳಗೆ? ನಾವು ರೈತರು ಬೆಳಿಗ್ಗೆ ಸಾಯಂಕಾಲ ಇದ್ರೊಳಗೆ ಸಿಗುತ್ತೆ ಅಂತ ತಿಳ್ಕೊಂಡೇನು? ಮನೆಯಲ್ಲಿ ಅದನ್ನಿಟ್ರೆ ಅದು ರೈತನ ಮನೆ ಆಗುತ್ತೇನು? ಬಹಳ ಜನ ರೈತರ ಮನೆ ಒಳಗೆ ಬಾಟ್ಲಿ ಬರ್ತಾ ಇವೆ ಇತ್ತೀಚೆಗೆ. ಯಾಕಂದ್ರೆ ಇದ್ರೊಳಗೆ ಏನೇನೋ ಸಿಗ್ತಾ ಇವೆ, ಮಾಡ್ತಾ ಇವೆ. ಇಲ್ಲ ರೀ, ರೈತರ ಲಕ್ಷಣ ಇದು. ರೈತರು ಹೀಗಿರ್ಲಿಲ್ಲ. ರೈತರು ಚೆನ್ನಾಗಿ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಊಟ ಮಾಡ್ಬೇಕು ಚೆನ್ನಾಗಿ. 12 ತಿಂಗಳು ಮನೆಯೊಳಗೆ ಹೈನಿರ್ಬೇಕು. ಹಂಗ ನೋಡ್ಕೋಬೇಕು ರೈತರ ಮನೆಯೊಳಗೆ. ತನ್ನ ಮನೆಗೆ ಬೇಕಾಗುವಂತ ತರಕಾರಿಗಳು ತನ್ನ ಹೊಲದ ಬದುವಿನಲ್ಲಿ ಸ್ವಲ್ಪ ಆದ್ರೂ ಇರ್ಬೇಕು. ಕನಿಷ್ಠ ಮಳೆಗಾಲದಲ್ಲಿ ಆದ್ರೂ ಬರ್ಬೇಕಲ್ಲ. ಮಳೆಗಾಲ ಆದ ನಂತರ ಕೆಲವು ದಿವಸ ಆದ್ರೂ ಬರ್ಬೇಕಲ್ಲ. ಆ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕು. ಹಾಗಿದ್ರೇನೆ ನಾವು ರೈತರು. ನಮ್ಮ ಹಿತ್ತಲದಲ್ಲಿ 10 ಬದನೆ ಗಿಡ, 4-6 ಟೊಮೆಟೊ, 10 ಮೆಣಸಿನ ಗಿಡ, 3-4 ಬಳ್ಳಿಗಳು ಏನಾದ್ರು ತಮ್ಗೆ ಆಶ್ಚರ್ಯ ಅನಿಸ್ಬೋದು. ನಾನೊಂದು ಬಳ್ಳಿ ಸೋರೆಕಾಯಿ ಬಳ್ಳಿ ಹಾಕಿದೆ, 13 ಎಲೆಗಳು ಬಂದ ತಕ್ಷಣ ಅದನ್ನ ಕಟಿಂಗ್ ಮಾಡಿಬಿಡೋದು. ಪಕ್ಕದಲ್ಲಿ ಬರ್ತಾವೆ 13 ಎಲೆ ಬಂದ ತಕ್ಷಣ ಕಟ್ ಮಾಡೋದು. ಈಗ 3 ಸಾರಿ ಮಾಡೋದು. ಆ ಬಳ್ಳಿಗೊಂದು ಹಂದ್ರ ಹಾಕಿ ಚೆನ್ನಾಗಿ, ಆಮೇಲೆ ಆ ಬಳ್ಳಿಗೆ ಸ್ವಲ್ಪ ಈ ಬೇವಿನ ಹಿಂಡಿ, ಮುಸುರೆ ನೀರು, ಸಗಣಿ ಗೊಬ್ಬರ ಚೆನ್ನಾಗಿ ಹಾಕಿಬಿಡ್ರಿ. 1 ಸೋರೆ ಬೆಳ್ಳಿ 1,000 ಕಾಯಿಗಳನ್ನು ಕೊಡುತ್ತೆ. 1,000 ಕಾಯಿಗಳನ್ನು. 1 ಹಾಗಲು ಬೆಳ್ಳಿ 1,000 ಕಾಯಿ ಕೊಡುತ್ತೆ. 1 ಹೀರಿಕಾಯಿ ಬೆಳ್ಳಿ 1,000 ಹೀರಿಕಾಯಿ ಕೊಡುತ್ತೆ. ಒಂದೇ ಸಾಕ್ರಿ.
ನಮ್ಗಿಷ್ಟು ಮಾಡ್ಕೊಳ್ಲಿಕ್ಕೆ ಆಗದೆ ಇದ್ರ ದೇವರೇ ಕಾಪಾಡ್ಬೇಕಪ್ಪ, ಇನ್ನು ಮತ್ತೆ ಯಾರು ಕಾಪಾಡಕ್ ಸಾಧ್ಯ ಇಲ್ಲ. ಈ ರೈತರನ್ನ ದೇವರೇ ಕಾಪಾಡ್ಬೇಕು, ಮತ್ತೆ ಯಾರು ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೊಲ ಇದ್ದು ನಮ್ಮ ಮನೆ ಇದ್ದು ನಾವು ಚೀಲ ತಗೊಂಡು ಭಿಕ್ಷುಕರಂಗ ಹೋಗಿ ಅಂಗಡಿ ಮುಂದೆ ನಿಂದಿರ್ತೀವಿ ಅಂತಂದ್ರೆ ಇದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿ ಬರಬಾರ್ದು ರೈತರಿಗೆ. ಹೊಲ ಇಲ್ದವ್ರು ಹೋಗಿ ತರ್ಲಿ ನಡೀತೈತಿ, ಹೊಲ ಇದ್ದವ್ರು ಹೋಗಿ ಭಿಕ್ಷುಕರು ನಿಂತಂಗ ಅಂಗಡಿ ಮುಂದೆ ನಿಂದ್ರದು ಇದೇನು ಒಳ್ಳೆಯ ಲಕ್ಷಣ. ಅದಕ್ಕೆ ದಯವಿಟ್ಟು ಪ್ರಾರ್ಥನೆ ಏನ್ ತಮ್ಮಲ್ಲಿ ಅಂದ್ರ, ತಮ್ಮ ಮನೆಗೆ ಬೇಕಾಗುವಷ್ಟಾದ್ರೂ ಸಾವಯವ ಮಾಡಿಕೊಂಡು ಈ ರೋಗಗಳಿಂದ ದೂರ ಇರ್ಬೇಕಂತಾನೆ ಪೂಜ್ಯರು ಇದರಲ್ಲಿ ಇರುವಂತ ತಜ್ಞರನ್ನ ಕರೆಸಿದ್ದಾರೆ. ನಾನು ಕಳೆದ ವರ್ಷನೂ ಪೂಜ್ಯರು ನನಗೆ ಆದೇಶ ಮಾಡಿದ್ರು, ನನಗೆ ಆಗಿರ್ಲಿಲ್ಲ ಬರ್ಲಿಕ್ಕೆ. ಈ ವರ್ಷ ಪೂಜ್ಯರು ಮತ್ತೆ ಹೇಳಿದ್ರು, ಮೇಲಿನ ಮೇಲೆ ಹೇಳಿಸ್ಕೊಂಡ್ರೆ ಅದು ಒಳ್ಳೆ ಹುಡುಗರ ಲಕ್ಷಣ ಅಲ್ಲ, ಒಳ್ಳೆ ವ್ಯಕ್ತಿ ಲಕ್ಷಣ ಅಲ್ಲ. ಒಂದ್ ಸಾರಿ ಬಿಟ್ಟು 2 ಸಾರಿ 3 ಸಾರಿ ಹೇಳಿದ್ರೆ ಈ ಮನುಷ್ಯಗೆ ಹೇಳಿದ್ದೇನು ತಿಳಿಯುತ್ತೋ ಇಲ್ಲೋ ಅಂತ ಅನ್ಬಾರ್ದು ಅಂತ ತಿಳ್ಕೊಂಡು ಪೂಜ್ಯರ ದರ್ಶನ ಮಾಡ್ಕೊಂಡು ಹೋದ್ರಾತು ಅಂತ ಬಂದೆ. ನಾನು ಹತ್ತಿ ಹಣ್ಣಿಗೆ ಬಂದು ಸಿಕ್ಕೆಲೆ ಪಿಕ್ಕಳೆ ಅಂತ ಸಿಕ್ಕೊಂಡೆ ಇವತ್ತು. ಆದ್ರೆ ಇಷ್ಟೆಲ್ಲ ಜನರ ದರ್ಶನ ಮಾಡಿಸಿದ್ರು ಪೂಜ್ಯರು. ಎಲ್ಲಕ್ಕೂ ಮಿಗಿಲಾಗಿ ನಿಮ್ದೆಲ್ಲ ದರ್ಶನ ಮಾಡಿಸಿದ್ರು. ನನ್ನ ದೇವರಂದ್ರ ನೀವು. ರೈತರನ್ನ ಬಿಟ್ರೆ ಮತ್ತೆ ಯಾವುದೇ, ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ, ಅನ್ನದಾತರ ಮುಂದೆ ಇನ್ಯಾವುದಾತರೂ ಇಲ್ಲ ಅಂತಾನೆ ಅಪ್ಪಗಳು ಹಗಲು ರಾತ್ರಿ ಪೂಜ್ಯರು ತಮ್ಮ ಸಲುವಾಗಿ ಏನೇನ್ ಮಾಡಿದ್ರು ಇಷ್ಟೊತ್ತನ್ನ ಎಲ್ಲ ಹೇಳಿದ್ರು. ಅವ್ರ ಬಗ್ಗೆ ನಾನು ಹೇಳೋದು ಯಾಕೋ ಸರಿ ಅನ್ಸಲ್ಲ. ನಾನು ಸಣ್ಣವನು, ಅವ್ರ ಎದುರಿಗೆ ಗುರುಗಳನ್ನ ಸ್ತುತಿ ಮಾಡೋದು ಯಾಕೋ ನನಗ ಹಿಡಿಸ್ತಾ ಇಲ್ಲ. ಅವರಿಗೆ ಶಿರಸ ವಂದಿಸೋದೇ ಸಾಕು ಇಷ್ಟು ಅಂತ ನನ್ನ ಅಭಿಪ್ರಾಯ. ಅವ್ರು ಮಾಡಿದಂಥ ಕಾರ್ಯ, ಮಾಡ್ತಾ ಇರುವಂಥ ಕಾರ್ಯ, ಹಗಲು ಇರುಳು ಮಠವನ್ನ ಸಮಾಜಾಭಿಮುಖವಾಗಿ ಹೇಗೆ ತಗೊಂಡು ಹೋಗ್ಬೇಕು ಅನ್ನೋ ನನ್ನ ಅರ್ಥದಲ್ಲಿ ಇವತ್ತಿನ ಮಠಗಳು, ಮಠಾಧಿಪತಿಗಳು ಹೇಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಯಾವುದಾದ್ರೂ ಒಂದು ಆದರ್ಶ ಮಠ ಇದ್ರೆ ಅದು ಸಿರಿಗೆರೆಯ ಮಠ. ಇಷ್ಟೇ ನನಗನ್ಸುತ್ತೆ. ಈ ಪೂಜ್ಯರ ಪ್ರೇರಣೆ ಪಡೆದು ತಾವು ಸಾಕ್ತಾ ಇರುವಂತಹ ತಾವೆಲ್ಲರೂ ಧನ್ಯರು ಅಂತ ನಾನು ಭಾವಿಸಿದ್ದೀನಿ. ಇನ್ನೊಂದು, ಪೂಜ್ಯರ ಸಂಸ್ಕಾರ ತಮ್ಮ ಮೇಲೆ ನೋಡಿ ನನಗೆ ಆಶ್ಚರ್ಯ ಅನ್ನಿಸ್ತು. 6 ಗಂಟೆಗೆ ಬಂದು ಕೂತಿದ್ದೀರಿ, ಈಗ 11 ಗಂಟೆ 20 ನಿಮಿಷ ಆಯ್ತು. ಒಬ್ರು ಒಳಗಾಡಿಲ್ಲ ಇದ್ರೊಳಗೆ. ನಾವು ಹೊರಗೆದ್ದವ್ರು ಒಂಜಾರ ಹೋಗಿ ಊಟ ಮಾಡಿ ಬಂದಾರೆ. ಪಾಪ ನೀವು ಯಾರು ಒಬ್ರು ಒಳಗಾಡ್ಲಿಲ್ಲ ಮತ್ತು ಬೇಜಾರನೂ ಮಾಡ್ಕೊಂಡಿಲ್ಲ. ಪೂಜ್ಯರು ತಂದು ಹಚ್ಚಾರಂದ್ರ ಎಂಥವ್ರು ಯಾಕೆ ಇರೋಲ್ರಪ್ಪ ಅವ್ರ ಮಾತು ಕೇಳೋನು ಅಂತಕ್ಕಂಥ ನಿಮ್ಮದು ಮನಸ್ಸು ಎಷ್ಟು ದೊಡ್ಡದ್ರಿ. ಇದಕ್ಕಿಂತ ಇನ್ನೇನು ಕಲಿಬೇಕು? ಗುರುಗಳು ಇಷ್ಟು ನಿರ್ಮಾಣ ಮಾಡ್ಯಾರಲ್ಲ. ಆದ್ರಿಂದ ಪೂಜ್ಯರಿಗೆ ನಾನು ಪ್ರಣಾಮಗಳನ್ನು ಹೇಳಿ